ಏನೇನೇನು ಅಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ. ಮೆಸೇಜ್ಗೆ ಇವಳು ಕೂಡ ಸಪೋರ್ಟಿಂಗ್ ಸ್ಟಾಫ್ ಆಗಿದ್ಲು. ಇದೆಲ್ಲ ನನ್ನ ತಲೆ ಮೇಲೆ ನಿನ್ನ ಕಟ್ತೀಯ ಆಮೇಲೆ ನೀನು. ಮಚ್ಚ ತಂಗಿ ಆಗಕ್ಕೂ ಯೋಗ್ಯತೆ ಬೇಕು ಮಚ್ಚ. ಮಚ್ಚ ಅಲ್ಲಿ ನೋಡು ಚೆನ್ನಾಗಿ ಕಾಣಿಸ್ತಿಲ್ಲ. ಏನ್ ಸೂಪರ್ ಕಾಣಿಸ್ತಾ ಇದೆಯಾ ಮಚ್ಚ ನೀನು. ಇಲ್ಲ ಚೆನ್ನಾಗಿ. ಎರಡರಲ್ಲೂ ರಿಚ್, ಒಂದು ದುಡ್ಡಲ್ಲಿ ಒಂದು ಮನ್ಸಲ್ಲಿ. ನಮ್ಮಪ್ಪ ಬೇಡ ಅನ್ಬಿಟ್ರು ಗೈಸ್. ಬ್ಯಾಲೆನ್ಸ್ ಇರೋದು 20 ರೂಪಾಯಿ. 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಅಣ್ಣ ನಮ್ಮ ಹತ್ರ 20 ರೂಪಾಯಿ ಇರೋದು. ಅಣ್ಣ ನಾವು ಕಾಲೇ ತಗೊಂಡು ಈ ಥರ ಡೈಲ ಹೊಡಿದೀನಿ ನೋಡ್ರಿ ಗೈಸ್. ಪೊಲೀಸು ಐ ಹೋಪ್ ಆಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆಡಿಯೋ ಹೋದ್ರೆ ಎಲ್ಲ ಹೋದಂಗೆ. ಸೇಫ್ಟಿಗೆ ಸ್ವಲ್ಪ ಮೇಲೆ ಕಳ್ತೀನಿ. 1 2 3 4 5. ಏನೋ ಸ್ವಲ್ಪ ಡಲ್ನೆಸ್. ಊಟ ಮಾಡಿಲ್ಲ? ಊಟ ಮಾಡಿದೆ. ಎನರ್ಜಿ ಡೌನ್ ಆಗೈತಲ್ಲ. ಜ್ಯೂಸ್ ಕುಡಿತ್ಯಾ? ಎಲ್ಲರೂ ನಿಮ್ ತರ ಎಲ್ಲ ಓದ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡ್ತಾ ಇರ್ತಾರೆ. ಬೇಗ ಕೊಡು. ಯಾವ ಫೋನು? ಐಫೋನ್ ಅಲ್ಲೇ ಐತೆ ನೋಡು. ಆರಿಫ್ ಈ ಕಡೆ ರೆಕಾರ್ಡ್ ಮಾಡ್ತಾರೆ. ಭೂಮಿಕಾ, ಈ ಕಾರ್ ಕೊಡೋ ಮೈಲೇಜ್ ದೊಡ್ಡ ದೊಡ್ಡ ಕಾರ್ ಕೊಡಲ್ಲ. ಐ ಮೀನ್ ಇದು ಕೂಡ ಅಷ್ಟು ಕೊಡಲ್ಲ. ಈ ಕಾರ್ ಮೈಲೇಜ್ ಮೇಂಟೈನ್ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಕಾರ್ ಓಡಿಸ್ಬೇಕು. ಅವಾಗಲೇ ಈ ಕಾರ್ನ ಓಡಿಸೋಕ್ಕಾಗೋದು. ಅಂತ ಕಾರ್ ಹೋಗ್ತಾ ಇದೀವಿ ಇವಾಗ ಗೈಸ್. ಇವಾಗ ನಾವು ಫಸ್ಟು ಫೇಶಿಯಲ್ ಚೇಂಜ್ ಮಾಡೋಕ್ಕೆ ಮತ್ತೆ ಹೇರ್ ಕಟ್ ಚೇಂಜ್ ಮಾಡೋಕ್ಕೆ, ಹೇರ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಾ ಇದೀವಿ. ಗೈಸ್ ನಾನು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ದೆನ್ ಇವತ್ತರ ಒಂದು ವಿಡಿಯೋ ಮಾಡಬೇಕಾದ್ರೆ BTS ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓನ್ಲಿ ಇಫ್ ದ ವಿಡಿಯೋ ಗೆಟ್ಸ್ ಅ ಸೂಪರ್ ಔಟ್ಕಮ್. ಸೊ ಅದಕ್ಕೆ ಈ ವಿಡಿಯೋ BTS ಆಗಿರುತ್ತೆ ಗೈಸ್. ಇವಾಗ ನಾವು ಒಂದು ಸಲೂನ್ಗೆ ಹೋಗ್ತಾ ಇದೀವಿ, ಅಲ್ಲ ಒಂದು ಹೇರ್ ಕಟ್ ಮಾಡೋ ಜಾಗಕ್ಕೆ ಹೋಗ್ತಾ ಇದೀವಿ. ಆ ಕಡೆ ನನ್ನ ಈ ಮುಖದ ಬಗ್ಗೆ ಒಂದಷ್ಟು ಜನ ಅವಾಗ ಕಮೆಂಟ್ ಹಾಕ್ತಾ ಇರ್ತಾರಲ್ಲ, ಕಮೆಂಟ್ ಹಾಕಲ್ಲ, ಲೈವ್ ಬಂದು ಸಿದ್ಧ ಕೇಳ್ತಾರೆ ಕ್ರಿಯೇಟರ್ಸು. ಅದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡೋಕ್ಕೆ ಅಂತ ಹೋಗ್ತಾ ಇದೀನಿ. ಹೇರ್ ಕಟ್ ಮಾಡಿಸ್ಬಿಟ್ಟು ಈ ಮುಖನ ಸ್ವಲ್ಪ ಅಮೂಲ್ ಮುಖ ಮಾಡಬೇಕು, ಚಿಕ್ಕ ಹುಡುಗನ ಮುಖ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಭೂಮಿಕಾ ಮುಖನ ತಕ್ಷಣ ಅಂದರೆ ಏನು ಇಲ್ಲ ಮುಖದಲ್ಲಿ ಭೂಮಿಕಾಗೆ ಎಲ್ಲ ಕ್ಯೂಟಾಗಿ ಗಾರ್ಜಿಯಸ್ ಆಗಿ ಸ್ಕೂಲ್ ಹುಡುಗಿತರ ಇದ್ದಾಳೆ. ಏನು ತೆಗಿಯೋದಿಲ್ಲ ಅದರಲ್ಲಿ ಜಾಸ್ತಿ. ಅಂದರೆ ಭೂಮಿಕಾಗೆ ಸ್ವಲ್ಪ ಹೇರ್ದು ಏನೈತಲ್ಲ, ಏನು ಹೇಳ್ತಾರೆ ಅದಕ್ಕೆ, ಹೇರ್ ಕಟ್ಟೋದು ಎರಡು ಜಡೆ ಬಿಡಿಸ್ಬೇಕು ಭೂಮಿಕಾಗೆ. ಭೂಮಿಕಾನೇ ಮಾಡ್ಕೋತಾಳೆ ಅಂತ ಹೇಳಿದ್ಲು. ಹ್ಯಾಪಿ ಫಾರ್ ದಟ್. ಒಂದು ಎಷ್ಟು 100 ರೂಪಾಯಿ ಉಳಿತೇನೆ ಒಳ್ಳಿಂದ. ಥ್ಯಾಂಕ್ ಯು ಗೈಸ್. ಆಕ್ಚುಲಿ ಇವನು ಲಾಸ್ಟ್ ಟೈಮ್ ಮಸಾಜ್ ಎಲ್ಲ ತಗೊಂಡಿದ್ದೆ ಇಲ್ಲಿ. ಏನೇನೇನು ಅಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ. ಮೆಸೇಜ್ಗೆ ಇವಳು ಕೂಡ ಸಪೋರ್ಟಿಂಗ್ ಸ್ಟಾಫ್ ಆಗಿದ್ಲು. ಇದೆಲ್ಲ ನನ್ನ ತಲೆ ಮೇಲೆ ನಿನ್ನ ಕಟ್ತೀಯ ಆಮೇಲೆ ನೀನು. ಅಂಥದ್ದು ಇಲ್ಲ. ಹೇರ್ ಕಟ್ ಮಾಡ್ಸೋಕೆ ಬಂದು ಗೊತ್ತಲ್ಲ, ಲಾಸ್ಟಿಗೆ ಹೇರ್ ಕಟ್ ಮಾಡ್ಸಲ್ಲ, ಅದೇ ಜಾಗಕ್ಕೆ ಬಂದೀನಿ. ಸೊ ಗೈಸ್ ಇವಾಗ ನಾವು ಆ ಕಂಟೆಂಟ್ಗೆ ಅಂದ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಕಡೆ ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ. ಈ ಕಡೆ ಹೋಗ್ಬಿಟ್ಟು ಯೂನಿಫಾರ್ಮ್ ತಗೋಬೇಕು. ಭೂಮಿಕಾ ಈ ಸ್ವಲ್ಪ ಈ ಲೊಕೇಶನ್ ಆ್ಯಕ್ಚುಲಿ ನನಗೆಲ್ಲ ಭೂಮಿಗೆ ಗೊತ್ತಿರೋದು. ಹ್ಯಾಪಿ ಫಾರ್ ದಟ್ ಗೈಸ್. ಆ ಕಡೆ ಯಾವುದು ಯೂನಿಫಾರ್ಮ್ಗಳು ಯಾವುದು ಮಾಡಿಲ್ವಂತೆ. ಯಾಕಂದರೆ ಯೂನಿಫಾರ್ಮ್ ಯಾರು ರೆಂಟು ಕೇಳಲ್ಲ ಅಂತ ಮಾಡಿಲ್ವಂತೆ. ಇದು ಒಂದು ಯೂನಿಫಾರ್ಮ್ ಇಲ್ಲ ಅಂದರೆ ಕಂಟೆಂಟೇ ಇಷ್ಟು ಯೂನಿಫಾರ್ಮ್. ನಿಮ್ಮ ಮನೆಗೆ ಯಾವುದು ಇರೋ ಯೂನಿಫಾರ್ಮು? ಮನೇಲಿ ನನ್ನ ತಮ್ಮದಿದೆ. ಅಲ್ಲ ನಿಂದು ಸೈಜ್ದು ನಿಂದು ಹಿಂಗೆ ಯೂನಿಫಾರ್ಮ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಶ್ರೀಮಂತರೆಲ್ಲ ಬಳಸಿಲ್ಲ ಅಂತ ಕೊಟ್ಬಿಡ್ತಾರೆ. ಯೂನಿಫಾರ್ಮ್ ಏನಕ್ಕೆ ಮತ್ತೆ ಹಾಕೊಂಡು ಓಡಾಡ್ತೀಯಾ? ಮೆಮೊರಿ ಅದನ್ನ ಹಾಕೊಂಡೆ ಮಲ್ಕೊಂತೀಯ ನೀನು? ಮೆಮೊರಿಗೆ ಅಂತ ಒಂದು ಯೂನಿಫಾರ್ಮ್ ಇಟ್ಕೊಂಡಿಲ್ಲ ನೀನು. ಸೈಜ್ ಯಾವ್ದು ಹಾಕ್ಸ್ಕೊಂಡೇ ಇಲ್ಲ. ಹಾಕೊಂಬಂದಿಲ್ಲ. ಸೈಜ್ ಆಗ್ತಾ ಇಲ್ಲ. ಸೈಜ್ ಆಗ್ತಾ ಇಲ್ಲ ನಂಗೆ. ಐತೆ ಮನೇಲಿ ಐತೆ, ಸೈಜ್ ಆಗ್ತಾ ಇಲ್ಲ ನಂಗೆ. ಐತೆ ನಮ್ದೆಲ್ಲ ಐತೆ. ತೋರ್ಸು ನೀನ್ ಯೂನಿಫಾರ್ಮ್ ನಾಳೆ ತಗೊಂಬಂದು ತೋರ್ಸು. ಏನ್ ಕೊಡ್ತೀಯಾ? ಸೆಕ್ಷನ್ ಅಲ್ಲಿ ತೋರ್ಸು. ಏನ್ ಕೊಡ್ತೀಯಾ? 100 ರೂಪಾಯಿ ಕೊಡ್ತೀಯಾ? ಖುಷಿ ಪಡ್ತೀನಿ ನಾನು. ಗೈಸ್ ಸೊ ಇವಾಗ ಇನ್ನೊಂದು ಜಾಗ ಬಂದಿದ್ವಿ. ಈ ಕಡೆ ಭೂಮಿಕಾ ಕೇಳ್ಕೊಂಡು ಹೋಗಿದಲ್ಲ, ನೋಡಿ ಸಿಗುತ್ತಾ ಇಲ್ಲ ಅಂದ್ಬಿಟ್ಟು. ಗೈಸ್ ಇವಾಗ ಅದಾಯ್ತು. ಅಲ್ಲಿ ಭೂಮಿಕಾ ಅಲ್ಲೇ ಇದೆಲ್ಲ. ಝೂಮ್ ಮಾಡೋ ವಿಷಯ ಇಲ್ಲ ಅಂತಲೇ ಹೇಳ್ಬೋದೇನು, ಯಾರೋ ಗೊತ್ತು. ಅಂಕಲ್ ಕೇಳಿಸಿಲ್ಲ ಕಣ, ಕೇಳಿಸಿಲ್ಲ. ಮಸೀದಿ ಕರಿ ನೋಡಿ ಕರಿಯಲ್ಲ, ಬಿಸಿ ಇದ್ದಾರೆ. ಬೇಕು ಅಂತ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮಚ್ಚ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಇದು ಫ್ರೆಂಡ್ಶಿಪ್. ಫ್ರೆಂಡ್ಸ್ ಅಲ್ವಲ್ಲ, ಫ್ರೆಂಡ್ಸ್ ಅಲ್ಲ ನಾವು, ಅಣ್ಣ ತಂಗಿ. ಮಚ್ಚ ತಂಗಿ ಆಗಕ್ಕೂ ಯೋಗ್ಯತೆ ಬೇಕು ಮಚ್ಚ. ನೋಡಿ ಗೈಸ್ ಎಷ್ಟು ಟೆನ್ಷನ್ ಆಗ್ತಾ ಇದ್ದಾನೆ. ಯಾಕಂದ್ರೆ ಇವತ್ತೇ ಎಲ್ಲ ಸೆಟ್ ಮಾಡ್ಕೊಂಡ್ಬೇಕು. ಕಮ್ಮಿ ಆಗ್ತೈತೆ ಮಚ್ಚ. ಇವತ್ತೇ ಮಾಡ್ಬೇಕಂತೆ. ಇವತ್ತೇ ಪ್ಲಾನ್ ಮಾಡಿದ್ದಾನೆ. ಇವತ್ತೇ ಪ್ಲಾನ್ ಇವತ್ತಲ್ಲ, ಯಾವತ್ತೇ ಮಾಡಿದ್ದು. ಹೌದಾ?
ಸೊ ಗೈಸ್ ಯೂನಿಫಾರ್ಮ್ ಸಿಕ್ಕದೆ, ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಇದು ಹುಡುಗರು ಹಾಕೊಂಡು ಯೂನಿಫಾರ್ಮ್, ಒಂದು ಶರ್ಟು ಒಂದು ಪ್ಯಾಂಟು. ಇವಾಗ ಭೂಮಿಕಾ ಯೂನಿಫಾರ್ಮ್ ಹೆಂಗೈತೆ ಗೊತ್ತಾ? ಹಿಂದಕ್ಕೆ ಹೋಗಿ ಮಚ್ಚ ಹಂಗೆ ಇವಾಗ ತುಂಬಾ ದಿವಸ ನಾನೇ ಖುಷಿಯಾಗಿರೋದು ರೇಗಿಸ್ತಾ ಇದ್ದಾನೆ. ಮಚ್ಚ ಸ್ಮೈಲ್ ಮಾಡಿದ್ದೀನಿ ಅಷ್ಟೇ. ಸ್ಮೈಲ್ ಮಾಡೋದು ತಪ್ಪಾ? ತಪ್ಪೇ. ಸ್ಮೈಲ್ ಮಾಡೋದು ತಪ್ಪಾ? ಮಚ್ಚ ಹುಡುಗಿರ್ ಮುಂದೆ ಸ್ಮೈಲ್ ಮಾಡೋದು ತಪ್ಪೆ ಮಚ್ಚ. ಹುಡುಗಿರ್ ಹಿಂದೆ ಏನ್ ಬೇಕಾದ್ರು ನೋಡಿದ್ರಾ ಗೊತ್ತಾಯ್ತಾ ಇಂದು ರಿಯಲ್ ಫೇಸ್. ನಾವಾಗಿದ್ರೆ ಹುಡುಗಿರ್ ಅವ್ರದೇ ಹೆಸರು ಕೊಟ್ಬಿಡ್ತಾರೆ. ನಾವಾಗೆ ಹುಡುಗಿರ್ ಹಿಂದೆ ಇರ್ಬೇಕು. ನನ್ನ ಹೆಸರೇ ನಾನೇ ನಾನು. ಏನೋ ಪ್ಯಾಚಪ್ ಮಾಡ್ಬಿಟ್ಟು ಗೈಸ್ ಬಟ್ಟೆ ಸಿಕ್ಕದೆ, ಬಟ್ಟೆ ಓ ಮಚ್ಚ ಅಲ್ಲ ಮಚ್ಚ, ಫ್ರಂಟ್ ಕ್ಯಾಮ್ರಾನು ಇದೆ ಅಲ್ಲಿ ನೋಡು. ಚೆನ್ನಾಗಿ ಕಾಣಿಸ್ತಿಲ್ಲ. ಏನ್ ಸೂಪರ್ ಕಾಣಿಸ್ತಾ ಇದೆಯಾ ಮಚ್ಚ ನೀನು. ಇಲ್ಲ ಚೆನ್ನಾಗಿಲ್ಲ, ಮತ್ತೆ ಇವಾಗ ಚೆನ್ನಾಗಿದೆ ಮಚ್ಚ ನೋಡು. ಏನ್ ಹೇಳ್ತಿದ್ಯಾ ಚೆನ್ನಾಗಿಲ್ಲ. ನನಗೆ ಎಷ್ಟು ಉರಿಸ್ಬೇಕು. ಭೂಮಿಕಾ ಇಷ್ಟಕ್ಕೆಲ್ಲ ಉರ್ಕಾಣಲ್ಲ ಗೈಸ್. ಭೂಮಿಕಾನ ಉರ್ಸೋದಕ್ಕೆ ಬೇರೆನೇ ಯೋಚನೆ ಮಾಡಬೇಕು ಅಲ್ಲ ಭೂಮಿಕಾ? ಇದಕ್ಕೆಲ್ಲ ಬಗ್ಗೋಳಲ್ಲ ಭೂಮಿಕಾ ಅಲ್ಲ? ಬರೀ ಡವ್ ಮಾಡಿದ್ರೆ ಉರ್ಸ್ತವನೇ ಅಂತ ಸಿಂಪತಿಗೆ ಏನ್ ಮಾಡ್ತಾರೆ? ಸಿಂಪತಿ ಇವ್ರು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಾಗಿರೋದು ಇವ್ರು. ಏನ್ ಮಾಡ್ಬೇಕು ಗೈಸ್, ನಾನು ಲಾಕ್ ಹಾಕ್ಬಿಟ್ಟಿದ್ದೀನಿ. ಇಬ್ಬರ ಮಧ್ಯದಲ್ಲಿ ಏನೇನು ಆಪ್ಷನ್ ಇದೆ ನೋಡಿ. ಓಕೆ ಸೊ ಗೈಸ್ ಇದು ಎಲ್ಲಿ ಕಾಣಿಸ್ತಾ ಏನ? ಅಲ್ಲೇ ಮಿರರ್ ಇದೆ ನೋಡು. ಓ ನೈಸ್. ಬೆಲ್ಟ್ ಇದೆ ಅಲ್ಲ, ತೆಗೆದುಬಿಡ್ಲಾ? ತೆಗ್ದ್ಬಿಡು. ಗೈಸ್ ಸ್ಕೂಲ್ ಔಟ್ಫಿಟ್ ರೆಡಿ ಆಯ್ತು. ಇನ್ನು ಭೂಮಿಕಾ ಹೆಂಗ್ ಕಾಣಿಸ್ತಾಳೆ ನೋಡ್ಬೇಕು. ತರ ಇದೆ. ಮಚ್ಚ ಹೆಂಗಿದೇನ? ಹೆಂಗಿದೆ ಭೂಮಿಕಾ? ಸ್ಕೂಲ್ ಹುಡುಗ ತರ ಇದೆ. ಫಸ್ಟ್ ನೀನ ಮಚ್ಚ. ನನ್ಗೆ ನಾ ಒಂದು ಪ್ಲೇನ್ ಕಿಸ್ ಎಲ್ಲ ಡಿಸ್ಕೌಂಟ್ ಕೊಟ್ರೆ ನಿಂಗೆ ಬೆನಿಫಿಟ್. ಡಿಸ್ಕೌಂಟ್ ಕೊಡಬಾರ್ದು ತೇಜಸ್ಗೆ. ಅವನು ಎರಡರಲ್ಲೂ ರಿಚ್, ಒಂದು ದುಡ್ಡಲ್ಲಿ ಒಂದು ಮನ್ಸಲ್ಲಿ. ಎರಡನೇ ಪಕ್ಕ ಗೈಸ್, ಒಂದೇ ಡೌಟ್ ಗೈಸ್. ಅಪ್ಪ ನೋಡ್ಪ ನಂಗೆಲ್ಲ ಯೂನಿಫಾರ್ಮ್ ಹಾಕ್ಸ್ತಾ ಇದ್ದಾರೆ, ನಂಗೆ ಹಾಕ್ಸ್ಬೇಡ ಅಂತ ಹೇಳು. ಹಾಕೊಂಡ್ ಬಂದಿರೋ ಬಟ್ಟೆ ಹಾಕ್ಸ್ತೀನಿ ಆದ್ರೂ ಬೇಡ ಅಂತಾರಲ್ಲ ನೀವು. ಮೊದಲನೇ ಒಂದು ಇನ್ಸ್ಟಿಟ್ಯೂಷನ್ ಬಟ್ಟೆ ಅಂದ್ರೆ ಯೂನಿಫಾರ್ಮ್. ಆ ಯೂನಿಫಾರ್ಮ್ ಹಾಕೊಂಡು ನಿಮ್ ಮುಂದೆ ಕಾಣಿಸ್ಕೊಳಕ್ ಯೋಚನೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ನೋಡಿದ್ಯಾ? ಇನ್ನೊಂದ್ಸತಿ ನೋಡಿದ್ರೆ ನೋಡಕ್ ಇಷ್ಟ ಇಲ್ಲ ಹಳೆ ತಾನೇ ಮೆಮೊರೀಸ್ ಎಲ್ಲ ನಿಂಗೆ? ನೆನಪಾಗುತ್ತಲ್ಲ, ಹಳೆ ಮೆಮೊರೀಸ್ ಎಲ್ಲ ಬರ್ತದಲ್ಲ. ಬೇಡ ತಾನೇಪ. ನಮ್ಮಪ್ಪ ಬೇಡ ಅನ್ಬಿಟ್ರು. ಗೈಸ್. ಗೈಸ್ ಫಸ್ಟ್ ಟೈಮ್ ನನ್ನೊಂದು ವಿಡಿಯೋ ಕಂಟೆಂಟ್ಗೆ ಭೂಮಿಕಾ ಕಾಸು ಕೊಡ್ತಾ ಇರೋದು. ಥ್ಯಾಂಕ್ ಯು ಭೂಮಿಕಾ. ಸಾರಿ, ಥ್ಯಾಂಕ್ ಯು ಇದು ಡೆಪಾಸಿಟ್, ಕ್ಯಾಶ್ ಕೊಡಬೇಕು. ರಿಟರ್ನ್ ಬರ್ತದಲ್ಲ ಇದು. ಅಪ್ಪ ಹೇಳಿದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಸ್ಕೂಲ್ ಹೆಸರು ಹಾಳು ಮಾಡಬೇಡ ಅಂತ. ಸೊ ನಾನು ಹಾಕೊಳ್ಳಲ್ಲ. ಓಕೆ, ಸ್ಕೂಲ್ ಯೂನಿಫಾರ್ಮ್ ಹಾಕೋಬೇಡ. ಒಂದು ಕೆಲಸ ಮಾಡ್ತೀನಿ, ಆ ಕಡೆ ನಾನು ಬರ್ಕೊಡ್ತೀನಿ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅವಾಗ ಸ್ಕೂಲ್ ಸ್ಟಾರ್ಟ್ ಮಾಡ್ದಂಗೆ ಇರಲ್ಲ. ಅಲ್ಲ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಮಚ್ಚ ನಾವು ಯಾವುದನ್ನು ಇಲ್ಲಿಗಲ್ ವರ್ಕ್ ಮಾಡ್ತಾ ಇಲ್ಲ ಮಚ್ಚ. ಈ ಸೊಸೈಟಿ ಇಲ್ಲಿಗಲ್ ವರ್ಕ್ ಯಾವ ಥರ ಸಪೋರ್ಟ್ ಮಾಡ್ತಾ ಇದೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ಯಾ? ಅದಕ್ಕೆ ಹಾಕೊಂಡಿದ್ದೀವಿ. ಬೀಯಿಂಗ್ ಎ ಲಾಸ್ಟ್ ಸ್ಟೂಡೆಂಟ್ ಯು ಶುಡ್ ಥಿಂಕ್ ರೈಟ್. ಐ ಆಮ್ ಥಿಂಕಿಂಗ್ ರೈಟ್ ಮಚ್ಚ. ಗೈಸ್ ನೀವು ನನ್ನ ಮುಖ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಎಷ್ಟು ಸೂಪರ್ ಆಗಿ ಕಾಣಿಸ್ತಾನ. ಸೂಪರ್ ಅಲ್ಲ, ನನ್ನ ಕಣ್ಣ ನೋಡಿ, ನನ್ನ ಐಸ್. ಯಾಕಂದ್ರೆ ನಾನು ಆಲ್ರೆಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಕುಡಿಯಕ್ಕೆ ನೀರು ಇಲ್ಲ, ಜ್ಯೂಸ್ ಇಲ್ಲ. ನೀರು ಕೊಡ್ತಾರಂತೆ ಮಚ್ಚ. ಸರಿ ಗೈಸ್ ಇರುವ ನಾನು ಇವಾಗ ಇವಾಗ ನಮ್ಗೆ ಹೊರಗಡೆ ಹೋಗೋಕ್ಕೆ ನಾಚಿಕೆ ಜಾಸ್ತಿ. ಸೊ ದ ಬೆಸ್ಟ್ ಥಿಂಗ್ ಕ್ಯಾನ್ ಡೂ ಇಸ್ ಕೀಪ್ ವ್ಲಾಗಿಂಗ್. ಆಯಿತಾ, ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದು ಒಂದು ನೆಪ ಕಾಣಿಸುತ್ತೆ. ಎಷ್ಟೈತೆ ಸೈಜು? ಕರೆಕ್ಟಾಗೈತಲ್ಲ ಸೈಜು? ಇದು ಸ್ವಲ್ಪ ಟೈಟ್ ಐತೆ ಮಚ್ಚ, ಆದರೂ ಪರವಾಗಿಲ್ಲ, ನಡೀತದೆ. ಈ ಸ್ಕೂಲ್ದು ಬೆಲ್ಟ್ ಒಂದು ಇದ್ಬಿಟ್ಟಿದ್ರೆ ಚೆನ್ನಾಗಿರೋದು. ಸ್ಕೂಲ್ ಬೆಲ್ಟ್ ಇದ್ರೆ ಚೆನ್ನಾಗಿರುತ್ತೆ. ಓ ಕಾರಲ್ಲಿ ಇದ್ದಂಗೆ ಇದ್ರೆ ಚೆಕ್ ಮಾಡೋಣ. ಸ್ಕೂಲ್ ಬೆಲ್ಟು ಹಾಂ, ಸೊ ಇವಾಗ ನಾಚಿಕೆ ಕಮ್ಮಿ ಆಯ್ತಲ್ಲ ಮಚ್ಚ.
ಏನಂದ ಏನನ್ನ ಪ್ಲಾನ್ ಕೊಡ್ತಿಲ್ಲ ಮಚ್ಚ ನೀನು? ನಾನು ಹುಡುಗಿಯ ಸೇಫ್ ಇರಬೇಕು, ಸೆಕ್ಯೂರಿಟಿ ಇರಬೇಕು. ನಾವು ಅವ್ರು ನೋಡೋ ತರ ಒಂದು ಒಳ್ಳೆ ಕಂಡೀಷನ್ ಬಂದಿದ್ದಾರೆ. ನಾವು ಈ ತರ ಬಾಯ್ಸ್ ನಿಂದ ಅವ್ರ ಮನೆಯಲ್ಲಿ ಅವ್ರ ಅಪ್ಪನ ಇದೆಲ್ಲ ಮಾಡಿಸಿಲ್ಲ. ನಾವ್ ಯಾಕೆ ಮಾಡಿಸ್ಬೇಕು? ನಾವು ಮಾಡಿಸ್ತಾ ಇಲ್ಲ ಮಚ್ಚ. ಅವ್ರು ನಾವು ಬೈ ಮಾಡ್ತಾ ಇಲ್ಲ, ಸುಮ್ನೆ ಬಾಯಿನಿಂದ ಶಾಪ್ ಕೇಳ್ತಾ ಇದ್ರಿ, ಅದನ್ನು ನಾನು ಬೇಡ ಅಂತ ಇದ್ದೀನಿ. ಭೂಮಿಕಾ ಅಣ್ಣ ಅಂತ ಕರೀತಾರೆ ಶಾಪ್ ಅವ್ರಿಗೆ. ನೀವು ಅದು ಎರಡು ಐಟಮ್ ಕೇಳು, ಐಟಮ್ ನನ್ಗೆ ಹ್ಯಾಪಿ ಹ್ಯಾಪಿ. ಗೈಸ್ ದೊಡ್ಡ ಪೆಟ್ರೋಲ್ ಬಂಕಿಗೆಲ್ಲ ಹೋದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ತುಂಬಾ ಜನ ಇರ್ತಾರೆ, ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾವು ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಆಗ್ಬೇಕು. ದಟ್ ಇಸ್ ಆಸ್ಕಿಂಗ್ ಗೈಸ್, ಬೆಳಗ್ಗೆಯಿಂದ ಸಂಜೆ ಆಗಿದೆ, ಇನ್ನೂ ಇವನಿಗೆ ಆಕ್ಟಿಂಗ್ ಮಾಡಕ್ ಬರ್ತಾ ಇಲ್ಲ. ನೋಡು, ಇಲ್ಲೊಂದು ಪೆಟ್ರೋಲ್ ಬಂಕ್ ಐತಲ್ಲ ಈ ಕಡೆ ಒಂದು, ಅಲ್ಲಿ ನಾನು ಯಾವ ತರ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ 20 ರೂಪಾಯಿ ಕೇಳೋಣ. ಇವಾಗ ಬ್ಯಾಲೆನ್ಸ್ ಇರೋದು 20 ರೂಪಾಯಿ. 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಅಣ್ಣ ನಮ್ಮ ಹತ್ರ 20 ರೂಪಾಯಿ ಇರೋದು, ಅಣ್ಣ ನಾವು ಕಾಲೇ ತಗೊಂಡು ನೋಡಿ ಈ ತರ ಡೈಲಾಗ್ ಹೊಡಿತೀನಿ ನೋಡ್ರಿ. ಬೈಟ್ಗೆ వచ్చి ನಾನು ಬರೋದು ಜಗ್ಗು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಗೈಸ್. ಇದೆಲ್ಲ ಇರೋದು ಈ ದೇವಸ್ಥಾನ ಕಣಪ್ಪ. ನೋಡಿ, ತಲೆ ಕೆಟ್ಟೋಗಿದೆ ಒಂದು ದೇವಸ್ಥಾನಲ್ಲೆಲ್ಲ ಪೆಟ್ರೋಲ್ ಬಂಕ್ ಮಾಡಿದ್ದಾನೆ. ಹೌದೌದು, ಯಾರು ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಎಲ್ಲಿ ಎಕ್ಸ್ಪ್ರೆಷನ್ ಎಲ್ಲಿ ರಿಯಾಕ್ಷನ್ ಇವಾಗ ಕೊಡು ಡೈಲಾಗ್ ನೋಡೋಣ. ಪೆಟ್ರೋಲ್ ಬಂಕ್ ಅಲ್ಲಿ ಏಜ್ ಕೇಳಿಲ್ಲ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಹೋಗ್ಬೇಕು. ಇವ್ರು ಹೋಗಕ್ಕೆ ರೆಡಿ ಇಲ್ಲ. ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಜನ ಅವ್ರಿಗೆ ಬೋರ್ ಆಗ್ತದೆ. ಎಕ್ಸಾಕ್ಟ್ಲಿ. ಆಡಿಯನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತೇಜಸ್ ಸ್ವಲ್ಪ ಫಾಸ್ಟ್ ಆಗ್ಬೇಕು ಅಂತ. ಗೈಸ್ ಪೊಲೀಸು ನೋಡ್ಲೇ ಇಲ್ಲ ಗೈಸ್. ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಅವ್ರು ಬಿಸಿ ಇರ್ತಾರೆ. ಓಕೆನಾ? ಅವರು ಆ ಕಡೆ ಎಲ್ಲ ನಿಂತಿದ್ರಪ್ಪ. ಅವ್ರು ಫೋಟೋ ತೆಗ್ದಕ್ಕೆ ಎಷ್ಟು ಕಷ್ಟ ಪಡ್ತಿದಾರೆ ಅಂತಿಗೆ CC ಕ್ಯಾಮರಾ ಅಲ್ಲಿ ಫೋಟೋ ತೆಗ್ತಾ ಇದಾರ. ಅದಂತೂ ಬಿಟ್ಟು ಇವನು ಒಳಗಡೆ ಯೂನಿಫಾರ್ಮ್ ಹಾಕೊಂಡೆಲ್ಲ ನೋಡ್ತಾರೆ. ಪೊಲೀಸ್ ಇದ್ದಾರೆ ಆ್ಯಂಡ್ ನಾವು ಸ್ಕೂಲ್ ಹುಡುಗರ ಥರ ಡ್ರೆಸ್ ಹಾಕೊಂಡಿದ್ದೀವಿ. ಮಚ್ಚ ವಿಡಿಯೋ ಮಾಡ್ಕೊ ಮಚ್ಚ. ಗೈಸ್, ಇದೊಂದು ಬೋನಸ್ ಕ್ಲಿಪ್ಪು. ಪಾಸಿಬಲ್ ನೋಡೋಣ. ಈ ಕಡೆ ಪೊಲೀಸ್ ಇರ್ತಾರೆ, ಆ ಕಡೆ ಬರ್ಬೇಕಾದ್ರೆ ಪೊಲೀಸ್ನ ನೋಡಿದ್ವಿ ನಾವು. ಅಕಸ್ಮಾತ್ ಇವಾಗಲೂ ಅಲ್ಲೇ ಇದ್ರೆ ಲೆಟ್ ಸಿ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ನಮ್ಮ ಕ್ಯಾಚ್ ಹಾಕೊಂಡ್ವಿ ನಾವು ಅಲ್ಲಿ ಮಾಡ್ತೀವಿ. ಇದರ ಇಲ್ಲ ಆಕ್ಸಿಡೆಂಟ್ ಅಯ್ಯೋ, ಸೇಲ್ ಮಾಡ್ತಾವ್ರೆ ಅಲ್ಲಿ. ಟೆನ್ಷನ್ ಆಗ್ಬಿಡ್ತು. ಶೂಸ್ ಮುಚ್ಚ ಕಮ್ಮಿ ರೇಟ್ ಮುಚ್ಚೋಣ. ಪೊಲೀಸ್ ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ. ಸೊ ಗೈಸ್, ಏನು ಇದು ನಾವು ಏನೋ ಮಾಡೋಣ ಅಂತ ಬರ್ತೀವಿ, ಯಾರಿಗೆ ಹೇಳೋದೈತೆ ಅಂತೀರ. ವಾಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್? ಇದು ಎಲ್ಲ ಟೈಮ್ ಇರಬೇಕು ತಾನೆ. ಮತ್ತೆ MRP ಬಗ್ಗೆ ಇದಕ್ಕೆ ಕೇಳ್ತೀಯಾ? MRP ಹೋಗ್ಬೇಕು ಮುಂಚೆ. ಇಲ್ಲೇ ಇದೆ MRP. ಮತ್ತೆ ಇಲ್ಲೇ ಕೇಳ್ಬೋದು ಲೈಟ್ರು. ಇಲ್ಲೇ ಇದೆ ಕಣ ಅಂಗಡಿ. ಚಿಕ್ಕ ಅಂಗಡಿ ಇತ್ತು, ಅಲ್ಲಿ ಯಾರು ಇರಲಿಲ್ಲ. ಗೈಸ್, ಇವಾಗ ನಾವು ಡೈರೆಕ್ಟ್ ಆಗಿ ಲೆವೆಲ್ 4 ನೋಡ್ಬಿಟ್ಟಿದ್ದಾನೆ ಅವನು. ನೋಡಿದ್ನಾ? ಯಾವಾಗ ನೋಡ್ತಾನೆ ಇದ್ದಾನೆ ನನ್ಗೆ ಅವನು. ನಿನ್ನ ಇನ್ನೊಂದು ಜಾಗ ಹೋಗೋಣ. ಇವಾಗ ಅವನು ಇಲ್ಲ ಅಂತ ಹೇಳಿದ ಅಂತಾನೆ. ಸೊ ದಟ್ ಈಸ್ ಅದು ಏನ್ ಗೊತ್ತಾ ಅಂತ, ಅವನು ಕೊಡಲ್ಲ ಅಂತೆ, ರಿಜೆಕ್ಟ್ ಮಾಡಿದ್ದಾನೆ. ಸೊ ಲೆಕ್ಕಕ್ಕೆ ಹೌದು ಮಚ್ಚ. ಪಾನ್ ಅಂಗಡಿ ಲೈಟ್ರ್ ಇರಲ್ವಾ? ಪಾನ್ ಅಂಗಡಿ ಸಿಗರೇಟ್ ಕರೆಕ್ಟ್. ಗೈಸ್, ಸಕ್ಸಸ್ ಗೈಸ್. ಈ ಜಾಗದಲ್ಲಿ ಸಿಕ್ಕಿಲ್ಲ ನಮ್ಗೆ. ಇವನು ಎಷ್ಟು ಟ್ಯೂಬ್ಲೈಟ್ ಅಂದ್ರೆ ಮಚ್ಚ, ನಿಮ್ಮಂತ ಟ್ಯೂಬ್ ಇರೋರ್ ಜೊತೆ ಇದ್ದಾಗ ನಾನು ಟ್ಯೂಬ್ಲೈಟ್ ಆಗಿ ಇರ್ತೀನಿ ಮಚ್ಚ. ಸೊ ನಮ್ಗೆ ಲೈಟ್ ಸಿಕ್ಕಿಲ್ಲ. ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ 2. ಲೆವೆಲ್ 2 ಅಂತ ನೋಡು. ಲಾರ್ಜ್ ಕಿಚನ್ ನೈಫ್ ಎಲ್ಲಿ ಸಿಗುತ್ತೆ? ಅದಲ್ಲೇ ಪ್ರಾವಿಷನ್ ಸ್ಟೋರ್ ಅಲ್ಲಿ ಸಿಕ್ತಿತ್ತಲ್ಲ ಅಲ್ವಾ? ಏನಕ್ಕೆ ಅಂತ ಕೇಳು, ನಾನು ಕೇಳ್ತೀನಿ. ನಿಮ್ಮ ಫ್ರೆಂಡ್ ಯಾರು ಜಾಸ್ತಿ ಕಾಟ ಕೊಡ್ತಾರೆ, ನನಗೆ ಬೇಕು ಅಂತ ಕೇಳ್ತೀನಿ. ಮತ್ತೆ ಅದು ಕೊಡ್ತಾರೆ ಮಚ್ಚ, ನಿನ್ ತಲೆ ಇಲ್ಲ ಮಚ್ಚ, ಎಲ್ಲ ಕೊಡ್ತಾರೆ. ಕೇಳಿದ್ರೆ ಕೊಡೋದ ಇರು ಮಚ್ಚ. ಗೈಸ್, ಇವಾಗ ಲೆವೆಲ್ 2 ಪ್ರಾವಿಷನ್ಗೆ ಹೋಗ್ಬಿಟ್ಟು ಒಂದು ದೊಡ್ಡ ಕಿಚನ್ ನೈಫ್ ಕೇಳ್ತಾ ಇದ್ವಿ. ಎಷ್ಟು ರಿಸ್ಕ್ ಮಾಡಿ, ಲೈಫ್ ರಿಸ್ಕ್ ನಮ್ದು. ನಮ್ ಲೈಫ್ ನ ರಿಸ್ಕ್ ಮಾಡಿ ವಿಡಿಯೋ ಮಾಡ್ತಿದೀವಿ. ಇದೇ ಯೂನಿಫಾರ್ಮ್ ಹುಡುಗಿ ಇಲ್ಲ ನಿಂತವಳೆ ಆರಿಫ್, ಇವಾಗ ಆರಿಫ್ ಕೇಳೋ, ಇವಾಗ ತೇಜಸ್ ಸಕ್ಸಸ್ಫುಲ್ ಆಗ್ತಾನ
ಇಲ್ವಾ Successful ಆಗಲ್ಲ. ಅಂಗಡಿ ಅವರು ಸಿಗರೇಟ್ ಕೊಡ್ತಾರ ಕೊಡಲ್ವಾ? ಕೊಡ್ತಾರೆ ಅವರು ಮಚ್ಚ 500 ರೂಪಾಯಿ ಮಚ್ಚ 500 ರೂಪಾಯಿ ಬಿದ್ದೋಯ್ತು ಮಚ್ಚ ಯಾರಿಗೋ ಸಿಕ್ತು ಮಚ್ಚ 500 ರೂಪಾಯಿ ಇಲ್ಲ ಎಲ್ಲಿ ಹಾಕೊಂಡಿದ್ದಾರೆ ಕಂಟೆಂಟ್ ನಿಜ ಇದಾ? ಏನೇನೆಲ್ಲ ಮಾಡ್ತಾರ ಗುರು. ನಿಜ ಇಲ್ಲೇನ್ರಿ ಹೇಳ್ರ ಇಲ್ಲ ಗುರು. ತೇಜಸ್ಸು 500 ರೂಪಾಯಿ ಕಳ್ದಾಕೊಂಡಿದ್ದಾನೆ. ಕಂಟೆಂಟ್ಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾನೆ. ಮಚ್ಚ 10 ರೂಪಾಯಿ ಇದ್ರೆ ಕೊಡ ಮಚ್ಚ ಇಲ್ಲ ಮಚ್ಚ ಏಯ್ ನನ್ ಅಂಗಡಿ ಬ್ಯಾಗಲ್ಲಿ ಇದೆ ಗೂಗಲ್ ಪೇ ಮಾಡಿಸ್ಕೊಂಡು ಇಸ್ಕೊಂಡು ಹೋಗು. ಫೋನು ಇಲ್ಲ ನನ್ನ ಬ್ಯಾಗಲ್ಲಿ ಇದೆ ಕಾಸು. ಬಾ ಭೂಮಿಕಾ ಕರುಣಾಮಯಿ ಕಾಸು ಕೊಡ್ತಾ ಇದೆಯಾ ಅನ್ಕಂಡೆ 10 ರೂಪೀಸ್ ಗೂಗಲ್ ಪೇ ಮಾಡಿದ್ರೆ ಕ್ಯಾಶ್ ಕೊಡ್ತೀರಾ? ಇದು ಒಂದು ಟೆಸ್ಟ್ ಮಾಡೋಣ ತಡಿ ಮಚ್ಚ ಎಲ್ಲಿ ನೆಕ್ಸ್ಟು ಅಲ್ಲೇ ಐತಲ್ಲ ಆ ಕಡೆ ಬೇಡ ನೆಕ್ಸ್ಟ್ ಯಾವ ಬೇಕ್ರಿ ಐತೆ ನಾನು ಅವ್ರ ಹತ್ರ ಚಾಟ್ಸ್ ಅಂಗಡಿ ಹತ್ರ ಕೇಳ್ತೀನಿ ತಡಿ ಆಗಿದೆ. ಫ್ರೆಂಡ್ ಸಿಕ್ಕಿದೆ ಲೆಟ್ಸ್ ಗೋ ಗಾಡಿಗಳು ಬರ್ತಾವ ತಡಿ ಹೋಯ್ತೀನಿ ಆರಿಫ್ ಇವಾಗ ಸಿಗರೇಟ್ ಅಂಗಡಿ ಅಂಕಲು ಸಿಗರೇಟ್ ನೋಡಿದಾನೆ ಅಫ್ಕೋರ್ಸ್ ರಿಜೆಕ್ಟ್ ಮಾಡ್ತಾನೆ ಬೇಡ ಅಂತ, ಯಾಕಂದ್ರೆ ಅವನು ವಿಡಿಯೋಲಿ ಬರ್ತಾ ಇದ್ದಾನಂತೆ. ನಂಗೆ ಅನ್ಸುತ್ತೆ ಸಿಗರೇಟ್ ಕೊಡ್ತಾರೆ ಅಂತ. ಕೊಟ್ಬಿಟ್ರು ಇಸ್ಕೊಂಡಿಲ್ಲ ನಾನು ಸ್ಟಾರ್ಟ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಇಲ್ಲಾಗಿದೆ ವಿಡಿಯೋ ಕೊನೆಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್. ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.